ಕಂಪ್ಲೀಟ್ಲಿ ಸಿವಿಲ್ ಅಲ್ಲೇ ಮಾಡಿಸಿದೀವಿ. ಕಡೆ ಬಂದ್ಬಿಟ್ಟು ಅವರು ಗಾರ್ಡನ್ ಪರ್ಪಸ್ಗೋಸ್ಕರ ಮಾಡಿಸ್ಕೊಂಡಿದ್ದಾರೆ. ಕ್ಲೈಂಟ್ ಗೆ ಈ ತರ ಬೇಕಂತ ಕೇಳಿದ್ರು. ಬಟ್ ಇದು ನಾರ್ಮಲ್ ಆಗಿ ಎಲ್ಲರೂ ಡಬಲ್ ಡೋರ್ ಹಿಂಗ್ ಓಪನ್ ಮಾಡ್ಕೊತಾರೆ. ವಾಕ್ ಇನ್ ವಾರ್ಡ್ರೋಬ್ ಬರುತ್ತೆ. ಚಿಕ್ಕದಾಗಿ ಒಂದು ಬಾಲ್ಕನಿ ಕೊಟ್ಟಿದೀವಿ. ಇಲ್ಲಿ ಸಪರೇಟ್ ಸ್ಕೈಲೈಟ್ ಬಂದಿದೆ. ಎಸ್, ದೊಡ್ಡದಾಗಿರುವ ಬಾಲ್ಕನಿ ಬರುತ್ತೆ. ಮನೆ ಹೈಲೈಟ್ ಅಂದ್ರೆ ಇದೆ ಅಂತ ಹೇಳ್ಬೋದು ಎಲಿವೇಶನ್ ಅಲ್ಲಿ. ಏನ್ ಮನೆ ನೋಡ್ತಾ ಇದ್ದೀರಾ, ಜಸ್ಟ್ 52 lakhs ಅಲ್ಲಿ ಕನ್ಸ್ಟ್ರಕ್ಷನ್ ಮಾಡಿರೋದು ನಮ್ಮ ಕೈಟ್ಸ್ ಡಿಸೈನ್ ಅಂಡ್ ಕನ್ಸ್ಟ್ರಕ್ಷನ್. ಈ ಮನೆ ಹೈಲೈಟ್ ಏನಪ್ಪಾ ಅಂದ್ರೆ, ಬನ್ನಿ ಒಳಗಡೆ ಹೋಗಿ ನಾನು ನಿಮಗೆ ತೋರಿಸ್ತೀನಿ ಏನಂತ. ಇವಾಗ ನಾನು ಹೇಳ್ದೆ ಮನೆ ಬಗ್ಗೆ ಹೈಲೈಟ್ ಮಾಡಿ ಮನೆ ಎಕ್ಸ್ಪ್ಲೇನ್ ಅಂತ, ಅದ ತಿಳ್ಸ್ಕೊಡಕ್ ನಮ್ಗೆ ಯಾರಾದ್ರೂ ಬೇಕಲ್ವಾ. ಸೊ ನಮ್ ಜೊತೆ ಬರ್ತಾ ಇರುವಂತಹ ಪ್ರವೀಣ್ ಸರ್ ತಿಳ್ಸ್ಕೊಡ್ತಾರೆ. ಅವರೇ ಎಲ್ಲ ವಿಡಿಯೋದಲ್ಲೂ ನಮ್ಗೆ ಇನ್ಫಾರ್ಮೇಶನ್ ಕೊಡ್ತಾ ಇರೋದು. ಸೊ ಇವತ್ತು ಕೂಡ ಅವರೇ ಬಂದಿದ್ದಾರೆ. ನಮಸ್ತೆ ಸರ್. ನಮಸ್ತೆ. ಹೇಗಿದ್ದೀರಾ? ಚೆನ್ನಾಗಿದೆ, ನೀವು ಹೇಗಿದ್ದೀರಾ? ಸೂಪರ್. ಇವಾಗ ಈ ಮನೆ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀರಾ? ಶೋರ್. ಸೊ ಇದು ಬಂದ್ಬಿಟ್ಟು ಆಲ್ಮೋಸ್ಟ್ ಕಣ್ಣೂರ್ ಹತ್ರ ಬರುತ್ತೆ ನಿಮಗೆ. ಕಣ್ಣೂರ್ ಲೊಕೇಶನ್ ಹತ್ರ. ಅಂಡ್ ಇದು ಬಂದ್ಬಿಟ್ಟು 3 feet ನಾವು ಆಲ್ಮೋಸ್ಟ್ ಹೈಟ್ ಮಾಡ್ಸಿದೀವಿ. ಆಕ್ಚುಲಿ ನಾನೇ ಹೈಟ್ ಅಲ್ಲಿ ನಿಂತಿರೋ ಫೀಲ್ ಆಗ್ತಾ ಇದೆ ನಂಗೆ ಇಲ್ಲಿ ನಿಂತ್ಕೊಂಡು. ಎಸ್, ರೋಡ್ ಲೆವೆಲ್ ಇಂದ 3 feet ಹೈಟ್ ಮಾಡ್ಸಿದೀವಿ. ರೋಡ್ ಇನ್ನೂ ಆಗಿಲ್ಲ, ಅದಕ್ಕೋಸ್ಕರ ನಾವು ಇದನ್ನ 3 feet ಹೈಟ್ ಮಾಡ್ಸಿದೀವಿ. ಓಕೆ, ಒನ್ಸ್ ರೋಡ್ ಆದ್ಮೇಲೆ ಮೇ ಬಿ ಲೆವೆಲ್ ಬಂದ್ಬಿಡುತ್ತೆ. 1 feet ಆಲ್ಮೋಸ್ಟ್ 1 feet to 1.5 feet ಹೈಟ್ ಆಗಿಬಿಡುತ್ತೆ. ಸೊ ಅವಾಗ ನಿಮಗೆ ಕರೆಕ್ಟ್ ಆಗಿ 2 feet ಹೈಟ್ ಇರುತ್ತೆ ಬಿಲ್ಡಿಂಗ್. ಓಕೆ, ಮನೆ ಒಳಗಡೆ ಹೈಲೈಟ್ ಅಂತ ಏನೋ ಕೇಳ್ದೆ, ಬಟ್ ಎಲಿವೇಶನ್ ಅಷ್ಟೇ ಹೈಲೈಟ್ ಆಗಿ ಕಾಣಿಸ್ತಾ ಇದೆ. ಮನೆ ನೋಡಕ್ ಬಂದು ಗ್ರೌಂಡ್ ಫಸ್ಟ್ ಫ್ಲೋರ್ ಕಂಪ್ಲೀಟ್ಲಿ ಓನ್ ಯೂಸ್ ಮಾಡಿಸಿದ್ದಾರೆ. ಓನ್ ಯೂಸ್ ಮಾಡಿಸ್ಕೊಂಡಿದ್ದಾರೆ. ಅಂಡ್ ನೀವು ನೋಡ್ತಾ ಇದೀರಲ್ಲ, ಸಿಂಪಲ್ ಆಗಿ ಸಿಂಪಲ್ ಆಗಿದೆಯಾ ಇದು? ಎಸ್, ಇದು ನಾವು ಆಕ್ಚುಲಿ ಬಂದ್ಬಿಟ್ಟು ಯಾವ್ದಲ್ಲೂ ಎಕ್ಸ್ಟ್ರಾ ಮಾಡ್ಸ್ಕೊಳಕ್ ಹೋಗಿಲ್ಲ. ಪೆಂಟರ್ಮಾರ್ಕ್ಸ್ ಬೋರ್ಡ್ ಒಂದು ಹಾಕ್ಸಿದೀವಿ. ಅಂಡ್ ಸಿವಿಲ್ ಅಲ್ಲೇ ಬಂದ್ಬಿಟ್ಟು ನಾವು ಈ ಇದು ಬಾರ್ಡರ್ ನೋಡ್ತಾ ಇದೀರಲ್ಲ, ಅದು ಫುಲ್ ಕಂಪ್ಲೀಟ್ಲಿ ಮೇನ್ ಹೈಲೈಟ್ ಇದೆ ಅನ್ಸುತ್ತೆ. ಕಲರ್ ಕಾಂಬಿನೇಷನ್ ಮತ್ತೆ ಇದು ಸ್ಟೈಲ್ ಮಾಡಿರೋದು. ಹೌದು, ಕಂಪ್ಲೀಟ್ಲಿ ಸಿವಿಲ್ ಅಲ್ಲೇ ಮಾಡಿಸಿದೀವಿ. ಕಂಪ್ಲೀಟ್ ಸಿವಿಲ್ ವರ್ಕ್ ಇದೆ ಇದು. ಸರ್ ಏನೇನ್ ಮಾಡಿದೀರಾ ನೀವು ಎಲಿವೇಶನ್ ಅಲ್ಲಿ? ಸೊ ಇಲ್ಲಿ ನೋಡ್ತಾ ಇದೀರಲ್ಲ, ಈ ಡಿಸೈನ್ ಬಂದ್ಬಿಟ್ಟು ಇಲ್ಲಿ ನಾವು ಟೆಕ್ಸ್ಚರ್ ಪೇಂಟ್ ಕೊಟ್ಟಿದೀವಿ ವಿತ್ ಗ್ರೂ ಕಟಿಂಗ್ ಒಂದು ಕೊಟ್ಟಿದೀವಿ ಅಲ್ಲಿ. ಗ್ರೂ ಕಟಿಂಗ್. ಅಂಡ್ ನೇಮ್ ಪ್ಲೇಟ್ ಗೆ ಒಂದು ಬೋರ್ಡ್ ಕೊಟ್ಟಿದೀವಿ ಅಲ್ಲಿ. ಎಲ್ಲಿದೆ? ಪೆಂಟರ್ಮಾರ್ಕ್ಸ್ ಬೋರ್ಡ್ ಹತ್ರ ಬರುತ್ತೆ. ಅಲ್ಲಿ ಬರುತ್ತಾ? ನೇಮ್ ಪ್ಲೇಟ್. ಅಲ್ಲೂ ಪ್ಲಾಂಟೇಶನ್ ಗೆ ಸ್ಪೇಸ್ ಬಿಟ್ಟಿದ್ದೀರಾ? ಚಿಕ್ಕದಾಗಿ ಒಂದು ಜಾಗ ಕೊಟ್ಟಿದೀವಿ. ಆ ಒಳಗಡೆ ನೋಡಿದ್ರೆ ಅಷ್ಟೊಂದು ಪ್ಲಾಂಟೇಶನ್ ಸ್ಪೇಸ್ ಇದೆ. ಇಲ್ಲೂ ಕೂಡ ಪ್ಲಾಂಟೇಶನ್ ಸ್ಪೇಸ್ ಇದೆ. ಸರ್ ಸ್ವಲ್ಪ ತೋಟ ಜಾಸ್ತಿ ನೋಡ್ತಾರೆ, ಸೊ ಅದಕ್ಕೋಸ್ಕರ ಸರೌಂಡಿಂಗ್ ಕೂಡ ಅದೇ ಇದೆ. ಸೊ ಮೇಲೆ ಬಂದ್ರೆ ನಿಮಗೆ ಫಸ್ಟ್ ಫ್ಲೋರ್ ಅಲ್ಲಿ ಅಲ್ಲೂ ಪೆಂಟರ್ಮಾರ್ಕ್ಸ್ ಬೋರ್ಡ್ ಹಾಕಿದೀವಿ. ವಿಂಡೋಸ್ ಗೆ ಬಾಕ್ಸ್ ಟೈಪ್ ಅಲ್ಲಿ ಟೆಕ್ಸ್ಚರ್ ಪೇಂಟ್ ಕೊಟ್ಟಿದೀವಿ. ಸೊ ಸೇಮ್ ಡಿಸ್ಕಲರ್ ಮೇಲೆ ಡಾರ್ಕ್ ಶೇಡ್ ಒಂದು, ಲೈಟ್ ಶೇಡ್ ಒಂದು ಚೂಸ್ ಮಾಡಿದೀವಿ. ಅಂಡ್ ಅಲ್ಲೂ ನಮಗೂ ಗ್ರೂ ಕಟಿಂಗ್ ಕೊಟ್ಟಿದೀವಿ. ಗ್ರೂ ಕಟಿಂಗ್. ಓಕೆ, ಇಲ್ಲಿ ನಮಗೆ ಲೈಟಿಂಗ್ಸ್ ಬರ್ತಾ ಇದೆಯಾ? ಹೌದು. ಓಕೆ, ಅಲ್ಲಿ ಟಫನ್ ಗ್ಲಾಸ್ ವಿತ್ ಎಸ್ಎಸ್ ಲೈಟಿಂಗ್ ಕೊಟ್ಟಿದೀವಿ. ಅಂಡ್ ಮೇಲೆ ನೀವು ನೋಡ್ತಾ ಇದೀರಲ್ಲ ಫಸ್ಟ್ ಫ್ಲೋರ್ ಅಲ್ಲಿ, ಅಲ್ಲಿ ನಾವು ಪೆಂಟರ್ಮಾರ್ಕ್ಸ್ ಬೋರ್ಡ್ ಕೊಟ್ಟಿದೀವಿ. ಪೆಂಟರ್ಮಾರ್ಕ್ಸ್ ಬೋರ್ಡ್ ಕೊಟ್ಟಿದೀವಿ. ಈ ಕಡೆ ಬಂದ್ರೆ ನಿಮಗೆ ಇನ್ನೊಂದು ಸ್ವಲ್ಪ ಐಡಿಯಾ ಸಿಗುತ್ತೆ. ಓಕೆ, ಇಲ್ಲೂ ಕೂಡ ಏನೋ ಒಂದು ಸ್ವಲ್ಪ ಡಿಫರೆಂಟ್ ಸ್ಟೈಲ್ ಯೂಸ್ ಕೊಟ್ಟಿದೀವಿ. ಸೊ ಮೇಲೆ ಹೋದಾಗ ನಾನು ತೋರಿಸ್ಕೊಡ್ತೀನಿ ಅದನ್ನ. ಸೊ ಅಲ್ಲಿ ಪ್ರಗೋಲಾ ಸ್ಟೈಲ್ ಅಲ್ಲಿ ನಾವು ಸಿವಿಲ್ ಅಲ್ಲೇ ಮಾಡಿಸ್ಕೊಟ್ಟಿದೀವಿ ಅದನ್ನು. ಸೊ ಎಲ್ಲರೂ ಜನರಲ್ ಆಗಿ MS ಪೈಪ್ ಹಾಕಿಸ್ಬಿಟ್ಟು ಪ್ರಗೋಲಾ ಸ್ಟೈಲ್ ಮಾಡ್ಕೊತಾರೆ. ಬಟ್ ನಾವು ಅದನ್ನ ಸಿವಿಲ್ ಅಲ್ಲೇ ಮಾಡಿಸ್ಕೊಂಡಿದ್ದೀವಿ. ಅಂದ್ರೆ ಅಲ್ಲಿ ಪ್ಲಾಂಟೇಶನ್ ಸ್ಪೇಸ್ ಬಿಟ್ಟಿರೋದ್ರಿಂದ ನಮಗೆ ವ್ಯೂ ನೋಡೋದಕ್ಕೆ ಚೆನ್ನಾಗಿರುತ್ತೆ. ಪ್ಲಸ್ ವೆಂಟಿಲೇಷನ್ ಚೆನ್ನಾಗಿರುತ್ತೆ, ಗಾಳಿ ಬೆಳಕು ಇನ್ನೂ ಜಾಸ್ತಿ ಬರುತ್ತೆ. ಅದಕ್ಕೋಸ್ಕರ ಹಂಗೆ ಮಾಡಿಸಿದೀವಿ. ಓಕೆ ಸರ್, ಒಳಗಡೆ ಹೋಗೋಣ ಬನ್ನಿ. ಓಕೆ, ಇದು ಗೇಟ್ ನಮ್ಗೆ ಏನ್ ಬರ್ತಾ ಇದೆ? ಸೊ ಇದು ಬಂದ್ಬಿಟ್ಟು ರೋಲಿಂಗ್ ಗೇಟ್ ಹಾಕಿದೀವಿ. ಫೋಲ್ಡಿಂಗ್ ಗೇಟ್. ರೋಲಿಂಗ್ ಗೇಟ್ ಅಂದ್ರೆ ನಿಮ್ಗೆ ಪುಷ್ ಮಾಡ್ಬೇಕಾಗಿರುತ್ತೆ. ಸೊ ಇದು ರೋಲಿಂಗ್ ಗೇಟ್ ತರ ಬರುತ್ತೆ ನಿಮ್ಗೆ. ಅಂದ್ರೆ ಇವಾಗ ನಮ್ಗೆ ಸ್ಪೇಸ್ ಕೂಡ ಎಲ್ಲೂ ವೇಸ್ಟ್ ಆಗೋದಿಲ್ಲ ಈ ತರ ಮಾಡಿಸ್ಕೊಂಡಾಗ. ನಂಗೆ ತೊಳ್ಳಕ್ ಆಗ್ತಿಲ್ಲ. ಓಕೆ, ಇದೇನು ಇದು MS ಗೇಟಾ? MS ಗೇಟ್. ಸೊ ನೀವು ಅಲ್ಲಿ ಮನೆ ಬಿಲ್ಡಿಂಗ್ ಕಾಂಬಿನೇಷನ್ ನೋಡಿದ್ರಲ್ಲ, ಬ್ಲಾಕ್ ಅಂಡ್ ಗ್ರೇ, ಅದೇ ತರ ಬ್ಲಾಕ್ ಅಂಡ್ ಗ್ರೇ ಅಲ್ಲೇ ಮಾಡಿಸಿದ್ದೀವಿ. ಎಲ್ಲ ಕಾಂಬಿನೇಷನ್ ವಿತ್ ಇದು ಮಾಡಿದ್ದೀವಿ. ಓಕೆ, ಸರಿ ಸರ್, ಬನ್ನಿ ಒಳಗಡೆ ಹೋಗೋಣ. ಸೊ ಈಗ ಪಾರ್ಕಿಂಗ್ ಸ್ಪೇಸ್ ನೋಡಿದ್ರೆ ಆಲ್ಮೋಸ್ಟ್ ಒಂದು ಮಿನಿ ಪಾರ್ಕಿಂಗ್ ಸ್ಪೇಸ್ ಚಿಕ್ಕದಾಗಿ ಮಾಡಿಸ್ಕೊಂಡಿದ್ದಾರೆ. ಯಾಕಂದ್ರೆ ಇಲ್ಲಿಂದನೇ ಡುಪ್ಲೆಕ್ಸ್ ಶುರು ಆಗಿರೋದ್ರಿಂದ ಈ ಕಡೆ ಬಂದ್ಬಿಟ್ಟು ಅವರು ಗಾರ್ಡನ್ ಪರ್ಪಸ್ಗೋಸ್ಕರ ಮಾಡಿಸ್ಕೊಂಡಿದ್ದಾರೆ. ಇಷ್ಟೂನು ಗಾರ್ಡನ್ ಪರ್ಪಸ್ಗೆ ಬಿಟ್ಟಿರೋದು. ಸೊ ದೊಡ್ಡ ಸೈಟ್ ಇರೋದ್ರಿಂದ ಇದನ್ನ ಹಾಫ್ ಪೋರ್ಷನ್ ಡಿವೈಡ್ ಮಾಡ್ಕೊಂಡು ಹಾಫ್ ಪೋರ್ಷನ್ ಮನೆ, ಹಾಫ್ ಪೋರ್ಷನ್ ಸೈಟ್ ತರ ಮಾಡಿಸ್ಕೊಂಡಿದ್ದಾರೆ. ಓಕೆ ಸರ್, ಇದು ಸ್ಟೆಪ್ಸ್ ಏನಕ್ಕೆ ಸರ್ ಇದು? ಸೊ ಯಾವಾಗ್ಲೂ ಒಂದ್ ಅಡಿ ಪಾರ್ಕಿಂಗ್ ಇಂದ ನಮ್ದು 6 inches ಹೈಟ್ ಕೊಡ್ತೀವಿ. ಸೊ ಅದರಿಂದ ನೈಟ್ ಹೋಗಬಾರ್ದು ಅಂತ. ಓಕೆ, ಇಲ್ಲಿ ಸ್ವಲ್ಪ ಡಿಫರೆಂಟ್ ಆಗಿರೋ ಟೈಲ್ಸ್ ಇದೆ. ಇಲ್ಲಿ ಸ್ಮಾರ್ಟ್ ಮಾರ್ಬಲ್ ಯೂಸ್ ಮಾಡಿದೀವಿ. ಸ್ಮಾರ್ಟ್ ಮಾರ್ಬಲ್ ಯೂಸ್ ಮಾಡಿದೀವಿ ವಿತ್ ಕೆಳಗಡೆ ಬ್ಲಾಕ್ ಕಲರ್ ಹೈಲೈಟ್ ಮಾಡಿದ್ದೀವಿ. ಇದು ಲಪೋತ್ರ ಇದೆಯಲ್ಲ, ಅದನ್ನ ಗ್ರಾನೈಟ್ ಮಾಡಿಸ್ಕೊಂಡಿದೀವಿ. ಓಕೆ, ಅಂಡ್ ಇದು ಬಂದ್ಬಿಟ್ಟು ಮೇನ್ ಡೋರ್ ಟೀಕ್ ಅಲ್ಲಿ ಮಾಡಿಸಿದ್ದಾರೆ. ಸೊ ಡೋರ್ ಬಂದು ಸಿಂಪಲ್ ಆಗಿ ಮಾಡರ್ನ್ ಲುಕ್ ಅಲ್ಲಿ ಮಾಡಿಸ್ಕೊಂಡಿದ್ದಾರೆ. ನೋಡಕ್ ಬಂದ್ಬಿಟ್ಟು ಟೀಕ್ ಇನ್ನೂ ಪಾಲಿಶ್ ಆಗಿಲ್ಲ. ಸೊ ಪಾಲಿಶ್ ಆದ್ರೆ ಇನ್ನೊಂದು ಸ್ವಲ್ಪ ಹೈಲೈಟ್ ಆಗಿ ಕಾಣಿಸುತ್ತೆ. ಹೌದು, ಎಷ್ಟಾಗಬಹುದು ಇದು? ಒಂದು 35,000 ಇಂದ ಶುರು ಆಗುತ್ತೆ ನಿಮಗೆ. ಓಕೆ, ಓ ಸರ್, ಇದು ನಾರ್ಮಲ್ ಆಗಿ ಸೊ ಜನರಲ್ ಆಗಿ ಎಲ್ಲರೂ ಬಂದ್ಬಿಟ್ಟು ಸ್ಟೆಪ್ ಹೈಟ್ ಮಾಡ್ಸ್ಕೊಂತಾರ. ಸೊ ಈ ಕ್ಲೈಂಟ್ ಗೆ ಈ ತರ ಬೇಕಂತ ಕೇಳಿದ್ರು. ಸೊ ಎರಡು ಸ್ಟೆಪ್ ಡೌನ್ ಮಾಡಿಸಿ
ನಿಮ್ಗೆ ಲಿವಿಂಗ್ ಏರಿಯಾ ಬರುತ್ತೆ. ಸೊ ಇದ್ರಲ್ಲಿ ಇನ್ನೊಂದು ಏನಿರುತ್ತೆ ಅಂದ್ರೆ ನೋಡಕ್ಕೆ ಹುಷಾರು. ಸೊ ನೀವು ಸೋಫಾನ ಹಾಕ್ಸ್ಕೊಂಡ್ರೆ ಅಲ್ಲಿ ನಡೆಯಕ್ ಚೆನ್ನಾಗಿ, ಹೌದು ಮನೆ ನೋಡಕ್ ಚೆನ್ನಾಗಿರುತ್ತೆ. ಸೊ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಈ ಸ್ಟೆಪ್ ತರ ಮಾಡಿಸ್ಕೊಂಡಿದ್ದಾರೆ. ಆಮೇಲೆ ಇದು ಕಿಚನ್ ಸೇಮ್ ಬರಲ್ಲ, ಈ ತರ ಇದ್ ಮಾಡಿಸ್ಕೊಳ್ಳೋದ್ರಿಂದ ಪಾರ್ಟಿಷನ್ ತರ ಕಾಣಿಸುತ್ತೆ. ಸೊ 1 feet ಹೈಟ್ ಇದೆ. ಹೈಟ್ ಇದೆ. ಓಕೆ. ಅಂಡ್ ಇಲ್ಲಿ ಬಂದ್ರೆ ನಿಮ್ಗೆ ಒಂದು ಪೂಜಾ ರೂಮ್ ಬಂದಿದೆ. ಇಲ್ಲಿ ಪೂಜಾ ರೂಮ್ ತುಂಬಾ ಸಿಂಪಲ್ ಆಗಿ ಚೆನ್ನಾಗಿ ಬಂದಿದೆ. ಬಟ್ ಇದು ನಾರ್ಮಲ್ ಆಗಿ ಎಲ್ಲರೂ ಡಬಲ್ ಡೋರ್ ಹಿಂಗ್ ಓಪನ್ ಮಾಡ್ಕೊತಾರೆ, ಬಟ್ ಇದು ಫೋಲ್ಡಬಲ್ ಟೈಪ್. ಇದು ಫೋಲ್ಡಬಲ್ ಆಗುತ್ತಾ? ಎಸ್. ಓಕೆ. ಸೊ ಇದು ಕಂಪ್ಲೀಟ್ ಫೋಲ್ಡಬಲ್ ಟೈಪ್ ಮಾಡಿಸ್ಕೊಂಡಿದೆ. ಅಂದ್ರೆ ಈಗ ಇದರಿಂದ ಈ ಸ್ಪೇಸ್ ಯುಟಿಲೈಸೇಷನ್ ಆ ಕಡೆ ಆಗುತ್ತೆ. ಸೊ ನಾವು ಹಿಂಗ್ ಓಪನ್ ಮಾಡೋಕ್ಕಿಂತ ಇದನ್ನ ಹಿಂಗ್ ಫೋಲ್ಡಬಲ್ ಟೈಪ್ ಮಾಡಿಸಿರೋದ್ರಿಂದ ಓಕೆ. ಸ್ವಲ್ಪ ಸ್ಪೇಸ್ ಉಳಿಯುತ್ತೆ ಅವರಿಗೆ. ಸೊ ಈಗ ಹಿಂಗ್ ಇದೆಯಲ್ಲ, ಇದು ಕಂಪ್ಲೀಟ್ ಬರುತ್ತೆ. ಕಂಪ್ಲೀಟ್ ಉಳಿಯುತ್ತೆ. ಅಂಡ್ ಇಲ್ಲಿ ನಾರ್ಮಲ್ ಒಂದು ಯುಟಿಲಿಟಿ ಜಾಗ ಬಂದಿದೆ. ಯುಟಿಲಿಟಿನ ಇಲ್ಲಿ? ಕಿಚನ್ ಯುಟಿಲಿಟಿ ಇಲ್ಲ, ಬಾಲ್ಕನಿ ಯುಟಿಲಿಟಿ ಏರಿಯಾ. ಅಂದ್ರೆ ಸೆಟ್ ಬ್ಯಾಕ್ ಏರಿಯಾ. ಸೆಟ್ ಬ್ಯಾಕ್ ಏರಿಯಾ. ಓಕೆ. ಇಲ್ಲಿಂದ ಇಲ್ಲಿ ಕನೆಕ್ಟಿವಿಟಿ ಇದೆ ಆಚೆ ಹೋಗೋದಕ್ಕೆ. ಹೌದು. ಅಂದ್ರೆ ಹಳೆ ಕಾಲದಲ್ಲೆಲ್ಲ ಹಿಂದೆ ಬಾಕ್ಲ ಅಂತ ಕರಿತೀವಲ್ಲ ಅದೇ. ಸೊ ಬನ್ನಿ ಈಗ ಕಿಚನ್ ಏರಿಯಾ ತೋರಿಸ್ತೀನಿ. ಸೊ ಇಂಟೀರಿಯರ್ಸ್ ಹೈಲೈಟ್ ಅನ್ಸುತ್ತೆ ಸರ್, ಇಲ್ಲಿ ಲಪೋತ್ರ ಯೂಸ್ ಮಾಡಿರೋದು. ಅದೇನಕ್ಕೆ ಪಾರ್ಟಿಷನ್ ಕಾಣಿಸ್ಲಿ ಅಂತ. ಸೊ ನೋಡಕ್ಕೂ ಎದ್ ಕಾಣಿಸುತ್ತೆ ನಿಮಗೆ. ಹೌದು. ಸೊ ಇಲ್ಲಿ ನಿಮ್ಗೆ ಕಿಚನ್ ಅಲ್ಲಿ ಬಂದ್ಬಿಟ್ಟು ಜಾಸ್ತಿ ಗ್ರ್ಯಾಂಡ್ ಆಗಿ ಏನು ಮಾಡಕ್ ಹೋಗಿಲ್ಲ, ಸಿಂಪಲ್ ಆಗಿ ಮಾಡಿಸ್ಕೊಂಡಿದ್ದಾರೆ. ಬಟ್ ನೆಕ್ಸ್ಟ್ 1 or 2 months ಇಂಟೀರಿಯರ್ಸ್ ಕಂಪ್ಲೀಟ್ ಆಗಿ ಮಾಡಿಸ್ಕೊಂತ ಇದಾರೆ. ಸೊ ಸಿಂಕ್ ಆ ಕಡೆ ಕೊಟ್ಟಿದೀವಿ, ಏನಕ್ಕಂದ್ರೆ ಕಿಚನ್ ಕಡೆಯಿಂದ ಆ ಕಡೆ ಬೇಕಂತ ಕೇಳಿದ್ರು ಕ್ಲೈಂಟ್. ಸೊ ಆ ಸೈಡ್ ಕೊಟ್ಟಿದೀವಿ ಕಿಚನ್. ಅಂಡ್ ಇಲ್ಲಿ ಫುಲ್ ಆಗಿ ಬಂದ್ಬಿಟ್ಟು ನಿಮಗೆ ಏನಿದ್ರು ನಾವು ಕುಕಿಂಗ್ ಕುಕಿಂಗ್ ಏರಿಯಾ ತರ ಇಲ್ಲಿ ನಾರ್ಮಲ್ ಟೈಲ್ಸ್ ನ ಯೂಸ್ ನಾರ್ಮಲ್ ಕಿಚನ್ ಟೈಲ್ಸ್ ಏನಿರುತ್ತೋ ಅದೇ ಯೂಸ್ ಮಾಡಿದ್ವಿ. ಬಟ್ ತುಂಬಾ ಸ್ಪೇಷಿಯಸ್ ಆಗಿದೆ ಕಿಚನ್ ಕೂಡ. ಕಿಚನ್ ನಿಮ್ಗೆ ಆಲ್ಮೋಸ್ಟ್ 8 feet ಬರುತ್ತೆ. 8 feet ಗೆ 12 feet ಇದೆ. ಓಕೆ. ಇಲ್ಲಿ ನಮಗೆ ಯುಟಿಲಿಟಿ ಏರಿಯಾ ಬಂದಿದೆ ನಿಮಗೆ. ಸೊ ಈ ಏರಿಯಾ ನಿಮಗೆ ಅಂದ್ರೆ ಇಲ್ಲಿ ಒಳಗಡೆ ಎಲ್ಲ ಇವರು ಜಾಸ್ತಿ ಸ್ಪೇಸ್ ಬಿಟ್ಟಿದ್ದಾರೆ, ಈಚೆ ಅಷ್ಟು ಸ್ಪೇಸ್ ವೇಸ್ಟ್ ಮಾಡಕ್ ಹೋಗಿಲ್ಲ. ಸೊ ಅದಕ್ಕೆ ಯುಟಿಲಿಟಿ ತರ ಮಾತ್ರ ಯೂಸ್ ಮಾಡ್ಕೊಂಡಿದ್ದಾರೆ. ಇಲ್ಲಿ ಹ್ಯಾಂಡ್ ವಾಶ್ ಈ ಕಡೆ ಪ್ರೊವೈಡ್ ಮಾಡಿದ್ದಾರೆ. ಇದು ಡೈನಿಂಗ್ ಏರಿಯಾ ಆಗುತ್ತೆ ಅನ್ಸುತ್ತಲ್ಲ? ಹೌದು. ಡೈನಿಂಗ್ ಏರಿಯಾ, ಹ್ಯಾಂಡ್ ವಾಶ್ ಬಂದಿದೆ. ಇಲ್ಲಿ ನಮಗೆ ಒಂದು ರೂಮ್ ಸಿಗ್ತಾ ಇದೆಯಾ? ಇಲ್ಲಿ ಒಂದು ಕಾಮನ್ ಬೆಡ್ರೂಮ್ ಬಂದಿದೆ, ಪ್ಲಸ್ ಒಂದು ಕಾಮನ್ ಬಾತ್ರೂಮ್ ಬಂದಿದೆ, ಕಾಮನ್ ವಾಶ್ರೂಮ್ ಇದೆಯಾ? ಸೊ ಇದು ನಿಮಗೆ 12/10 ಬಂದಿದೆ ಬೆಡ್ರೂಮ್. 12/10. ಎಸ್. ಓಕೆ. ಇನ್ನೂ ಐಟಮ್ಸ್ ಎಲ್ಲ ಇದೆ ಅನ್ಸುತ್ತೆ. ನಮ್ಮ ಮೆಟೀರಿಯಲ್ಸ್ ಇದೆ, ಕೆಲವೊಂದು ಐಟಮ್ಸ್ ಪೆಂಡಿಂಗ್ ಇದೆ ಕೆಲಸ. ಸೊ ಅದಕ್ಕೋಸ್ಕರ ವೇಟ್ ಮಾಡ್ತಾ ಇದ್ದೀವಿ. ಇಲ್ಲಿ ಬಂದ್ರೆ ನಿಮ್ಗೆ ಒಂದು ಕಾಮನ್ ಎಲ್ಲ ಸೇಮ್ ಡೋರ್ಸ್ ಕಂಟಿನ್ಯೂ ಆಗಿದೆ ಅಲ್ಲ? ಹೌದು. ಚೇಂಜಸ್ ಏನು ಮಾಡಕ್ ಹೋಗಿಲ್ಲ. ಇಲ್ಲಿ ನಿಮಗೆ 8 feet ಗೆ 4 feet ಗೆ ಬಾತ್ರೂಮ್ ಬಂದಿದೆ. 8 ಗೆ 4 feet. 4 feet ಕಾಮನ್ ಬಾತ್ರೂಮ್. ಅಲ್ಲಿ ಎಕ್ಸಾಕ್ಟ್ ಫ್ಯಾನ್ ಬರುತ್ತೆ, ಎಕ್ಸಾಸ್ಟ್ ಫ್ಯಾನ್. ಹೌದು. ಅದಕ್ಕೋಸ್ಕರ ವುಡ್ ಅಲ್ಲೇ ಪ್ರೊವಿಷನ್ ಬಿಟ್ಟಿದೀವಿ ಅಲ್ಲಿ. ಸೊ ಡೈರೆಕ್ಟ್ ಆಗಿ ಫ್ಯಾನ್ ನ ಫಿಕ್ಸ್ ಮಾಡ್ಕೊಬಹುದು ಕ್ಲೈಂಟ್. ಓಕೆ. ನೆಕ್ಸ್ಟ್ ಸರ್ ಮೇಲ್ಗಡೆ ಎಷ್ಟು ರೂಮ್ಸ್ ಇದೆ? ಮೇಲೆ ಬಂದ್ಬಿಟ್ಟು ನಿಮ್ಗೆ 2 ರೂಮ್ ಬರುತ್ತೆ. ಸೊ ಮೇಲೆ ನೋಡೋಣ. ಮೇಲೆ ಹೋಗಕ್ಕೆ ಮುಂಚೆ ಸ್ಟೇರ್ ಕೇಸ್ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಿ. ಆಸ್ ಯೂಶುವಲ್ ನಾವು ಲಪತ್ರನ ಯೂಸ್ ಮಾಡಿದ್ವಿ. ರೈಲಿಂಗ್ಸ್ ಬಂದ್ಬಿಟ್ಟು SS ರೈಲಿಂಗ್ಸ್ ಯೂಸ್ ಮಾಡಿದ್ವಿ. SS ರೈಲಿಂಗ್ಸ್. ಇದು ನಮಗೆ ಸ್ಪೇಸ್ ಎಷ್ಟು ಸಿಗ್ತಾ ಇದೆ? 3.5 feet ಕೊಟ್ಟಿದೀವಿ. ಆಫ್ಟರ್ ಇವಾಗ ಕ್ಲಿಯರ್ ಬಂದ್ಬಿಟ್ಟು ನಮಗೆ 3 feet ಬಂದಿದೆ. 3 feet. ರೈಲಿಂಗ್ ಎಲ್ಲ ಕೂಡ್ಸ್ಬಿಟ್ಟು ಮೇಲೆ 3 feet ಬಂದಿದೆ. 3 feet. ಓಕೆ ಸರ್. ಅದೇನ್ ಫಿಕ್ಸ್ಡ್ ವಿಂಡೋಸಾ? ಇಲ್ಲ, ಇದು ಓಪನಬಲ್ ಟೈಪ್ ವಿಂಡೋಸ್. ಓಪನ್ ವಿಂಡೋನಾ? ಓಪನ್ ವಿಂಡೋಸ್. ಸೊ 2 ಕಡೆ ಬೆಳಕಿರ್ಲಿ ಅಂತ ಬಿಟ್ಟು ಮಾಡಿಸಿದ್ವಿ. ಫ್ಯೂಚರ್ ಅಲ್ಲಿ ಜಾಗ ಕತ್ಲ ಇತ್ತು ಅಂದ್ರೆ ಹೌದು, ಮನೆಗಳ ಮೇಲೆ ಬಂದ್ರೆ ಇದಾಗುತ್ತೆ. ಸೊ ಮೇಲೆ ಹೋಗೋಣ. ಸ್ಕೈಲೈಟ್ ಪ್ರೊವೈಡ್ ಮಾಡಿದೀರಾ? ಹೌದು. ಓಕೆ. ಸೊ ಈಗ ಫಸ್ಟ್ ಫ್ಲೋರ್ ಅಲ್ಲಿ ಇದೀವಿ. ಸೊ ಇಲ್ಲಿ ಬಂದ್ಬಿಟ್ಟು 2 ಬೆಡ್ರೂಮ್ ಬರುತ್ತೆ ನಿಮಗೆ. 2 ಬೆಡ್ರೂಮ್ ಬರುತ್ತೆ ನಿಮಗೆ. ಇದು ಒಳ್ಳೆ ಬೆಡ್ರೂಮ್ ತರ ಫ್ಯಾಮಿಲಿ ಲಾಂಚ್. ಸೊ ಕಂಪ್ಲೀಟ್ ದೊಡ್ಡದಾಗಿ ಫ್ಯಾಮಿಲಿ ಲಾಂಚ್ ಬೇಕಿದೆ. ಅದಕ್ಕೋಸ್ಕರ ಸರ್ ಫ್ಯಾಮಿಲಿ ಲಾಂಚ್ ದೊಡ್ಡದಾಗಿ ಮಾಡಿಸ್ಕೊಂಡಿದ್ದಾರೆ. ಸೊ ಇಲ್ಲಿ ಫಸ್ಟ್ ಒಂದು ರೂಮ್ ಅಲ್ಲಿ 12/10 ಗೆ ಒಂದು ಬೆಡ್ರೂಮ್ ಬರುತ್ತೆ. 12/10. ಎಸ್. ಓಕೆ. ಇಲ್ಲಿ ನಾರ್ಮಲ್ ಇಂಟೀರಿಯರ್ ಇನ್ನು ಸ್ಟಾರ್ಟ್ ಮಾಡಿಲ್ಲ ಸರ್, ಕೊಟ್ಟಿದ್ದಾರೆ, ಸ್ಟಾರ್ಟ್ ಮಾಡ್ತಾರೆ ಬೇಗ. ಸೊ ಇಲ್ಲಿ ಬಂದ್ಬಿಟ್ಟು ನಿಮಗೆ 5/8 ಅದು ವಾಕ್ ಇನ್ ವಾರ್ಡ್ರೋಬ್ ಬರುತ್ತೆ. ಇಲ್ಲಿ ವಾಕ್ ಇನ್ ವಾರ್ಡ್ರೋಬ್ ಕಾನ್ಸೆಪ್ಟ್ ಬಿಟ್ಟಿದ್ದೀವಿ. ಓಕೆ. ಅಂಡ್ ಇಲ್ಲಿ ಬಂದ್ಬಿಟ್ಟು ನಿಮಗೆ 4/8 ಅದು ಬಾತ್ರೂಮ್ ಬಂದಿದೆ. ಎಲ್ಲ ವಾಶ್ರೂಮ್ಸ್ ನಾರ್ಮಲ್ ಆಗಿದೆ ಅಲ್ವಾ? ಎಸ್. ಜಾಗ್ವಾರ್ ಫಿಟ್ಟಿಂಗ್ಸ್ ಕೊಟ್ಟಿದ್ದೀವಿ. ಎಸ್. ಟೈಲ್ಸ್ ಬಂದ್ಬಿಟ್ಟು ನಿಮಗೆ 10 feet ಹೈಟ್ ತನಕ ಕೊಟ್ಟಿದ್ದೀವಿ. ಇದೆಲ್ಲ ಏನು ಸರ್ 2x4 ವೆಟ್ರಿಫೈ ಟೈಲ್ಸ್ ಅಲ್ವಾ? ಫ್ಲೋರಿಂಗ್ ಎಲ್ಲ ಇಲ್ಲ, ಕಂಪ್ಲೀಟ್ ವೆಟ್ರಿಫೈ ಟೈಲ್ಸ್ ಕೊಟ್ಟಿದ್ದೀವಿ 2x4. ಅಂಡ್ ಇಲ್ಲಿ ಒಂದು ಬಂದ್ಬಿಟ್ಟು ಚಿಕ್ಕದಾಗಿ ಒಂದು ಬಾಲ್ಕನಿ ಕೊಟ್ಟಿದ್ದೀವಿ. ಬಾಲ್ಕನಿ ಬಂದಿದೆ ಅಲ್ಲಿ. ಬಟ್ ಬಾಲ್ಕನಿಗೆ ಈ ತರ ಡೋರ್ ಇಕ್ಸಿದ್ದಾರೆ. ಸೊ ಬಾಲ್ಕನಿ ಬಂದ್ಬಿಟ್ಟು ನೀವು ನೋಡಕ್ ದೊಡ್ಡದಾಗಿ ಕಾಣಿಸಲ್ಲ, ನಾರ್ಮಲ್ ಸೈಜ್ ಅಲ್ಲಿ ವಿತ್ ಸ್ಕೈಲೈಟ್ ಒಂದು ಕೊಟ್ಟಿದ್ದೀವಿ. ಓಕೆ. ಇಲ್ಲಿ ಸೆಪರೇಟ್ ಸ್ಕೈಲೈಟ್ ಬಂದಿದೆ. ಎಸ್. ಸೊ ಇಲ್ಲಿಂದ ನಿಮ್ಗೆ ಇನ್ನೊಂದು ಏನಂದ್ರೆ ಗಾಳಿ ಸ್ವಲ್ಪ ಚೆನ್ನಾಗಿರುತ್ತೆ. ಬರುತ್ತೆ. ಹೌದು.
ಇದೆಲ್ಲ ಸಪರೇಟ್ ಕ್ಲೈಂಟ್ ಬೇರ್ ಮಾಡ್ಕೊಂಡಿದ್ದಾರೆ. ಸೇಫ್ಟಿ ಗ್ರಿಲ್ಸ್ ಎಲ್ಲ ಈ ವಿಂಡೋಸ್ ಅಲ್ಲಿ ಏನ್ ನೋಡ್ತಾ ಇದೀರ ಅದೆಲ್ಲ ನಮ್ದಲ್ಲೇ ಬಂದಿದೆ. ಸೇಫ್ಟಿ ಗ್ರಿಲ್ ಕ್ಲೈಂಟ್ಸ್ ನೋಡ್ಕೊಂತಾರೆ. ಓಕೆ, ಇದೆಲ್ಲ ಲ್ಯಾಮಿನೇಟೆಡ್ ಡೋರ್ಸ್ ಬರ್ತಾ ಇದೆ. ಸೊ ಕಂಪ್ಲೀಟ್ ಮನೆ ಬಂದ್ಬಿಟ್ಟು ವುಡನ್ ವಿಂಡೋಸ್ ಹೋಗಿದ್ದಾರೆ. ಇದು ನಾರ್ಮಲ್ ಆಗಿ ವುಡನ್ ವಿಂಡೋಸ್ ಅಂತ ಬಂದಾಗ ನಾನು ಬರೀ ಈ ತರ ಕಲರ್ ಅಲ್ಲಿ ಒಂಥರ ಗ್ರೇ ಕಲರ್ ಈ ತರ ಕಲರ್ಸ್ ಅಲ್ಲಿ ನೋಡಿದೀನಿ. ಈ ತರ ವೈಟ್ ಕಲರ್ಸ್. ಸೊ ಐವರಿ ಪೇಂಟ್ ಕ್ಲೈಂಟ್ ಮೇಲೆ ಡಿಪೆಂಡ್ ಆಗುತ್ತೆ. ಯಾವ ತರ ಕ್ಲೈಂಟ್ ಪೇಂಟ್ ಬೇಕೋ ಕ್ಲೈಂಟ್ ಡಿಪೆಂಡ್ ಅವ್ರು ಚೂಸ್ ಮಾಡ್ಕೊಂತಾರೆ. ಸೊ ಇಲ್ಲಿ ಇನ್ನೊಂದು ಬೆಡ್ರೂಮ್ ಬಂದಿದೆ. ಇದು ಸ್ವಲ್ಪ ದೊಡ್ಡದಾಗಿ ಬಂದಿದೆ ನಿಮಗೆ ರೂಮ್ಸ್. ಹಾ, ಇದು 16x12 ಬಂದಿದೆ ನಿಮಗೆ. 16x12. ಓಕೆ, ವಿತ್ ಅಟ್ಯಾಚ್ಡ್ ವಾಶ್ರೂಮ್ ಮತ್ತೆ ಇಲ್ಲಿ ಚಿಕ್ಕದಾಗಿ ಒಂದು ವಾರ್ಡ್ರೋಬ್ ಸ್ಪೇಸ್ ಬಿಟ್ಟಿರೋದು. ಹಾ, ಎಲ್ಲ ಸೇಮ್ ಇದೆ. 758 ಗೆ 4 ಫೀಟ್ ನಿಮಗೆ ಬಾತ್ರೂಮ್ ಬಂದಿದೆ. ಸೊ ಫಿಟ್ಟಿಂಗ್ಸ್ ಎಲ್ಲ ಸೇಮ್ ನಾರ್ಮಲ್ ನಮ್ಮ ಜಾಗ್ವಾರ್ ಅಂಡ್ ಮ್ಯಾರಿವರ್ ಕೊಟ್ಟಿದ್ದೀವಿ. ಸೊ ಇದು ವಿತ್ ಇನ್ ಬಜೆಟ್ ಆಗಿರೋದ್ರಿಂದ ಕಂಪ್ಲೀಟ್ ಪ್ಯಾಕೇಜ್. ಬಜೆಟ್ ಒಳಗಡೆ ಆರಾಮ್ಸೆ ನಾವು ಈ ತರ ಮನೆ ಒಂದು ಚಿಕ್ಕದಾಗಿ ಒಂದು ಕ್ರಾಸ್ ವೆಂಟಿಲೇಷನ್ ಗೋಸ್ಕರ ಇರಲಿ ಅಂತ ಒಂದು ಮಿನಿ ವಿಂಡೋ ಕೊಟ್ಟಿದ್ದೀವಿ. ಕೂಡ ಒಂದು ಇದನ್ನ ಹಾಕಿದ್ದಾರೆ. ಹೌದು. ಅಂಡ್ ಇಲ್ಲಿ ಬಂದ್ರೆ ನಿಮ್ಗೆ ಒಂದು ದೊಡ್ಡದಾಗಿರುವ ಬಾಲ್ಕನಿ ಬರುತ್ತೆ. ಸ್ವಲ್ಪ ಓಲ್ಡ್ ಟ್ರೆಂಡ್ ತರ ಇದೆ ಸರ್ ಇದು ಬಾಲ್ಕನಿ. ಎಸ್, ನೋಡಕ್ ಚೆನ್ನಾಗಿರ್ಲಿ ಅಂತ ಬಿಟ್ಟು ಹಳೆ ಸ್ಟೈಲು ಮತ್ತೆ ಮಾಡರ್ನ್ ಸ್ಟೈಲ್ ಇರ್ಲಿ ಅಂತ ಮಾಡಿಸ್ಕೊಂಡಿದ್ದಾರೆ. ಮಾಡರ್ನ್ ಟಚ್ ಹಳೆ ಸ್ಟೈಲ್. ಸೊ ಇದು ನಿಮಗೆ 8 ಗೆ 8 ಬಂದಿದೆ. 8 ಗೆ 8 ಮನೆ ಹೈಲೈಟ್ ಅಂದ್ರೆ ಇದೆ ಅಂತ ಹೇಳ್ಬೋದು. ಎಲಿವೇಶನ್ ಅಲ್ಲಿ ಅಂಡ್ ಪ್ಲಸ್ ಈ ಕಡೆ ಗಾರ್ಡನ್ ಗೋಸ್ಕರ ಜಾಗ ಬಿಟ್ಕೊಂಡಿದಾರಲ್ಲ ಅದೇ ವಿತ್ ಇದು ಎಲಿವೇಶನ್ ಬರ್ತಾ ಇದೆ. ಸ್ಟೈಲಿಂಗ್ ವಿತ್ ಟಫ್ ಅಂಡ್ ಗ್ಲಾಸ್ ಕೊಟ್ಟಿದೀವಿ. ಓಕೆ, ಇದು ನಮಗೆ ಎಷ್ಟು ಸ್ಪೇಸ್ ಸಿಗ್ತಾ ಇದೆ ಇಲ್ಲಿ? 8x8. 8x8. ಓಕೆ, ಫ್ಲೋರಿಂಗ್ ಎಲ್ಲ ನಾರ್ಮಲ್ ಪಾರ್ಕಿಂಗ್ ಟೈಲ್ಸ್ ಏನಿದೆಯೋ ಅದೇ ಹಾಕ್ಸಿದೀವಿ. ಓಕೆ ಸರ್. ಸ್ವಿಚಸ್ ಎಲ್ಲ ಇನ್ನೂ ಇದು ಮಾಡಿಲ್ಲ ಅನ್ಸುತ್ತಲ್ವಾ? ಸ್ವಲ್ಪ ಡಿಫರೆಂಟ್ ಯೂನಿಕ್ ಆಗಿದೆ ಸ್ವಿಚಸ್. ನೀವು ಏನೋ ಹಳೆ ಸ್ಟೈಲ್ ಅಲ್ಲಿ ಇದು ಸ್ವಿಚಸ್ ಏನಾ? ಎಸ್, ಇನ್ನು ಫಿನಿಶಿಂಗ್ ಆಗಿಲ್ಲ, ಇಲ್ಲ ಆಗಿದ್ಯಾ? ಆಗಿದೆ. ಇದೇ ತರನೇ ಬಂದಿರೋದು ಇದು. ಸೊ ಮೇಲೆ ಪ್ಲೇಟ್ ಹಾಕ್ಸ್ಬೇಕು ನಾವು. ಪ್ಲೇಟ್ ಆಗಿಲ್ಲ ಸರ್, ಮೇಲೆ ಪ್ಲೇಟ್ ಹಾಕಿಲ್ಲ, ಇಲ್ಲಿ ಹಾಕಿದೀವಿ ನೋಡಿ. ಇದು ಲೆಗ್ರಾಂಡ್ ಬೇಸಿಕ್ ಲೆಗ್ರಾಂಡ್ ಇನಿಷಿಯಲ್ ಫಸ್ಟ್ ಸ್ವಿಚ್ ಬರುತ್ತಲ್ಲ ಅದೇ. ಸೊ ಬೇಸಿಕ್ ಕ್ಲೀನ್ ಆಗಿ ನೀಟ್ ಇದೆ. ಸೊ ಈಗ ನಾವು ಟೆರೆಸ್ ಹೋಗೋಣ. ಓಕೆ, ಇದೆಲ್ಲ MS ರೈಲಿಂಗ್ಸ್. SS ರೈಲಿಂಗ್ಸ್. ಸಾರಿ, SS ರೈಲಿಂಗ್ಸ್ ಕಂಪ್ಲೀಟ್ ಆಗಿ ಕೊಟ್ಟಿದ್ದೀವಿ. ಸೊ ಆಸ್ ಮುಂಚೆ ಹೇಳಿದಾಗೇನೆ ಇಲ್ಲಿ ಲೈಟ್ಸ್ ಬರ್ತಿದ್ಯಾ? ಸ್ಟೆಪ್ಸ್ ಲೈಟ್ಸ್ ಬರುತ್ತೆ ನಿಮಗೆ. ಹಾ, ಎಲ್ಲ ಲಪೋತ್ರನೇ ಯೂಸ್ ಮಾಡಿರೋದು ಸ್ಟೆಪ್ಸ್ ಗೆಲ್ಲ. ಹೌದು, ಇಲ್ಲಿ ಸ್ಕೈಲೈಟ್ ಬಂದಿದೆ. ಹೌದು. ಸೊ ಇಲ್ಲಿ ಎಂಟ್ರಿ ಆಗಿದ ತಕ್ಷಣ ನಿಮಗೆ ಟೆರೆಸ್ಗೆ ಸೊ ಹೆಡ್ ರೂಮು ಪ್ಲಸ್ ಕಂಪ್ಲೀಟ್ ಟೆರೆಸ್ ನ ಆಕ್ಯುಪೈ ಮಾಡ್ಕೊಂಡಿದೀವಿ. ನಾವು ಅವಾಗಲೇ ಬಾಲ್ಕನಿ ನೋಡಿದ್ವಲ್ಲ, ಮೇ ಬಿ ಇದೆ ಸ್ಕೈಲೈಟ್ ಕೆಳಗಡೆ ನೀವು ಬಾಲ್ಕನಿ ಹತ್ರ ನೋಡಿದ್ರಲ್ಲ ಅದಿದೇನೆ. ಅಂಡ್ ಇಲ್ಲೂ ಒಂದು ನೋಡಿ ಸರ್, ಫುಲ್ ಗ್ರೀನರಿ ಇದೆ. ಸೊ ನೀವು ಚಬ್ಡಿಕಲ್ ನಾವು ಕೆಳಗಡೆ ಒಂದು ಕೊಟ್ಟಿದೀವಿ, ಇಲ್ಲೊಂದು ಕೊಟ್ಟಿದೀವಿ ಬಟ್ಟೆ ಅವರೇ ಕೇಳಿದ್ರಾ? ಎಸ್. ಅಂಡ್ ಇಲ್ಲಿ ಬಂದ್ಬಿಟ್ಟು ನಿಮ್ಗೆ ನಾರ್ಮಲ್ ಲ್ಯಾಡರ್ ತರ ಇರುತ್ತೆ, ಬಟ್ ಇದನ್ನ ನೀವು ಫೋಲ್ಡ್ ಮಾಡ್ಕೊಬಹುದು. ಫೋಲ್ಡಬಲ್. ಸೊ ನಿಮ್ಗೆ ಯಾವಾಗ ಬೇಕೋ ಅವಾಗ ಯೂಟಿಲೈಸ್ ಮಾಡ್ಕೊಬಹುದು, ಯಾವಾಗ ಬೇಕೋ ಅದನ್ನ ಸ್ಪೇಸ್ ಕೂಡ ಯುಟಿಲೈಸ್ ಆಗುತ್ತೆ. ಸೊ ಈ ಕಡೆ ಬಂದ್ರೆ ನಿಮ್ಗೆ ಎಲಿವೇಶನ್ ಅಲ್ಲಿ ಬಂದಿರಂಗೆ ಟಫ್ ಅಂಡ್ ಗ್ಲಾಸ್ ಎಲಿವೇಶನ್ ಅಲ್ಲಿ ಮಾತ್ರನೇ ಇದನ್ನ ಕವರ್ ಮಾಡಿದ್ದಾರೆ. ಎಸ್, ಇಲ್ಲಿ ಕೂಡ ಸ್ಪೇಸ್ ಇದೆ. ಹೆಡ್ ರೂಮ್ ಕೊಟ್ಟಿದ್ದೀವಿ ಟ್ಯಾಂಕ್ ಗೋಸ್ಕರ. ಸೊ ನಿಮ್ಗೆ ನೀವು ನೋಡಿದ್ರಲ್ಲ ಸ್ಕೈಲೈಟ್ ಮೇಲೆ ನಾವು ಟ್ಯಾಂಕ್ ಕೂರ್ಸಕ್ ಆಗಲ್ಲ. ಸೊ ಅದಕ್ಕೆ ಒಂದು 4 ಫೀಟ್ ಎಕ್ಸ್ಟೆಂಡ್ ಮಾಡ್ಕೊಂಡು ಆದ್ಮೇಲೆ ನಾವು ಟ್ಯಾಂಕ್ ನ ಕೂರ್ಸ್ಬೇಕು. ಅಂಡ್ ಇದು ಪ್ಲಸ್ ನಿಮ್ಗೆ ಪಾರ್ಟಿ ಮಾಡೋ ಟೈಮಲ್ಲಿ ಇಲ್ಲ ಏನೋ ಸೆಟ್ ಔಟ್ ತರ ಬೇಕಂದ್ರೆ ಅದನ್ನು ಯುಟಿಲೈಸ್ ಆಗುತ್ತೆ ಫ್ಯೂಚರ್ ಅಲ್ಲಿ. ಎಸ್. ಸೊ ಇವಾಗ ನೋಡಿದ್ರಲ್ಲ, ಈ ಮನೆ ಬಂದ್ಬಿಟ್ಟು ಆಲ್ಮೋಸ್ಟ್ ಗೃಹಪ್ರವೇಶ ನೆಕ್ಸ್ಟ್ ವೀಕ್ ಅಲ್ಲಿ ಇದೆ. ನೆಕ್ಸ್ಟ್ ವೀಕ್ 26 ಗೃಹಪ್ರವೇಶ ಇದೆ. ಸೊ ಅದಕ್ಕೆ ಮುಂಚೆ ನಿಮ್ಗೆ ಒಂದು ವಿಡಿಯೋ ತೋರಿಸಿದೀವಿ. ಸೊ ನೋಡಿದ್ರಲ್ಲ ವೀಕ್ಷಕರೇ, ಮನೆ ಯಾವ ತರ ಬಂತು, ವಿತ್ ಇನ್ ದಿ ಬಜೆಟ್ ಒಳಗಡೆ ಮನೆ ಕನ್ಸ್ಟ್ರಕ್ಷನ್ ಮಾಡಿರೋದು. ನೀವು ಇದೇ ತರ ಕನ್ಸ್ಟ್ರಕ್ಷನ್ ಮಾಡಿಸ್ಕೋಬೇಕಂತ ಇದ್ರೆ ಜಯನಗರ್ 7 ಬ್ಲಾಕ್ ಅಲ್ಲಿ ನಮ್ಮ ಆಫೀಸ್ ಇರುತ್ತೆ, ಅಲ್ಲಿ ಬಂದು ವಿಸಿಟ್ ಮಾಡಿ. ನಿಮ್ಗೆ ಏನೇ ಇನ್ಫಾರ್ಮೇಶನ್ ಬೇಕಿದ್ರು ನಾವು ಅದನ್ನ ನಿಮಗೆ ಡೀಟೇಲ್ಸ್ ಕೊಡ್ತೀವಿ. ಥ್ಯಾಂಕ್ ಯು.